ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್, ಈಗ ಆಗಿದೆ ಸುಮಾರು 3:45. ಸುನಿಮಾ ದೀಕ್ಷಿತನ ಸಚಿತ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಈಗ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಏನಾದರೂ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು. ಸೊ ಹಾಗಾಗಿ ನಾನು ಅಂದ್ಕೊಳ್ತಿದ್ದೀನಿ ಕಾರ್ನ್ ಮಾಡೋಣ ಅಂಥೇಳಿ. ಸೊ ಯೂಶ್ವಲಿ ಮಕ್ಕಳಿಗೆ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಏನು ಗೌ ಅಂತಿದೆ, ಕತ್ಲೆ ಎಲ್ಲ ತುಂಬ ಗೌ ಅಂತಿದೆ, ಫುಲ್ಲು ಮೋಡ ಮುಚ್ಕೊಳ್ತಾ ಇದೆ. ಅದರಲ್ಲೂ ಈ ಸೈಡಲ್ಲಿ ಬಟ್ಟೆ ಒಣಗಾಕಿದ್ದೀವಿ. ಸೊ ಅದು ಇನ್ನೊಂದು ಡಿಸ್ಅಡ್ವಾಂಟೇಜು. ಬನ್ನಿ ಕಾರ್ನ್ ಮಾಡಿಬಿಡ್ತೀನಿ ಇವತ್ತು. ಬಟರ್ ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೀಕ್ಷಿತನಿಗೆ ಸಚಿತ್ಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ. ಸೊ ಮೊದಲನೇದಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಆಯಿತಾ, ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರು ಮಾಡಲಿ. ಈಗ ನೋಡಿ, ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರು ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಸೊ ಉಪ್ಪು ಹಾಕೋದು ಕಂಪಲ್ಸರಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈಗ ಚೆನ್ನಾಗಿ ಕುದೀತಿದೆ ಅಲ್ವಾ. ನಾನೀಗ ಆಲ್ರೆಡಿ ಸ್ವೀಟ್ ಕಾರ್ನನ್ನು ನೀರಲ್ಲಿ ಇಟ್ಕೊಂಡಿದ್ದೆ ನೆನೆಸಿ. ಸೊ ಈಗ ಇದನ್ನು ಏನು ಮಾಡ್ತೀನಿ, ತೆಗೆದು ಹಾಕ್ಕೊಳ್ತೀನಿ. ಈ ನೀರು ಬಸ್ದುಬಿಟ್ಟು ನೀಟಾಗಿ ನಾವು ಸ್ವೀಟ್ ಕಾರ್ನನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ನೆನಪಲ್ಲಿರಲಿ, ಮಿನಿಮಮ್ ಅಂದರೂ 5ರಿಂದ 6 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸಿದಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್ ಕಾರ್ನು. ಇದು ಚೆನ್ನಾಗಿ ಕುದೀಲಿ. ನೋಡಿ, ಕೊತ ಅಂತ ಕುದೀತಿದೆ. ಈ ರೀತಿ ಚೆನ್ನಾಗಿ ಕುದಿಬೇಕದು. ಸೊ ಮಿನಿಮಮ್ ಅಂದರೂ ನಾನು ಹೇಳ್ದಂಗೆ 5ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದ್ರೇ ಚೆನ್ನಾಗಾಗೋದು. ಈವನ್ ನೀವು ಸ್ಟೀಮ್ ಮಾಡ್ತೀನಿ ಅಂದರೂ ಕೂಡ ಸ್ಟೀಮ್ ಮಾಡ್ಬೋದು. ಬಟ್ ನನಗೆ ಪರ್ಸ್ನಲಿ ಇದನ್ನು ಹೀಗೆ ಮಾಡಿದ್ರೇ ಇಷ್ಟ ಆಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಕೊತ ಅಂತ ಕುದೀತಿದೆ. ಈ ರೀತಿ ತೆಕ್ಕೊಂಡ್ಬಿಡೋಣ. ಇಷ್ಟಾದರೆ ಸಾಕು ಸ್ನೇಹಿತರೆ. 5 ನಿಮಿಷ ಮಾಡಿದ್ದೀನಿ ನಾನು, ಸಾಕು. ಇದನ್ನ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಬೌಲ್ಗೆ ನಾನು ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಅದೇ ಪಾತ್ರೆಗೆ ನೀರು ಕೂಡ ಚೆಲ್ಬಿಟ್ಟಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು ಸ್ನೇಹಿತರೆ, ತುಂಬ ಜಾಸ್ತಿ ಕೂಡ ಬೇಡ. ಆಯಿತಾ, ನೆಕ್ಸ್ಟ್ ಏನು ಮಾಡ್ತೀನಿ, ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಆಯಿತಾ, ಅದೇ ಪಾತ್ರೆಗೆ ಸೊ ಕಾದಿದೆ. ಈ ಕಾದಿರೋಂಥದ್ದಕ್ಕೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಣ್ಣೆ ಹಾಕಿಲ್ಲ ಅಂದರೆ ಒಂಚೂರು ಚೆನ್ನಾಗಿರಲ್ಲ. ನನಗೆ ಪರ್ಸ್ನಲಿ ಬೆಣ್ಣೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಸ್ವಲ್ಪ ಬೆಣ್ಣೆ ಕರಗ್ತಿದ್ದ ಹಾಗೇನೆ ನಾನು ಕಾರ್ನನ್ನು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಸ್ನೇಹಿತರೆ, ಸಕ್ಕತ್ತಾಗಿರುತ್ತೆ. ಸೊ ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ನಾವೀಗ ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ, ನೋಡಿಕೊಂಡು ಒಂಚೂರು ಉಪ್ಪನ್ನು ಹಾಕ್ಕೊಳ್ಳಿ. ಅದರ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಜಾಸ್ತಿ ಬೇಡ, ಚಿಟಿಗೆಯಷ್ಟು ಕಾಳುಮೆಣಸಿನ ಪುಡಿ. ನಾನೆಲ್ಲ ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ನೆಕ್ಸ್ಟು ಈ ಚಾಟ್ ಮಸಾಲಾನು ಅಷ್ಟೇ ಸ್ನೇಹಿತರೆ, ತುಂಬ ಕಡಿಮೆ ಬಳಸ್ತಾ ಇದ್ದೀನಿ. ನೋಡಿ, ಅರೌಂಡ್ ಇಷ್ಟೇ ಕಾಣಿಸ್ತಿದೆಲ್ಲ, ಇದು ಕೂಡ ಒಂದು ಚಿಟಿಕೆ. ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಸೂಪರಾಗಿರುತ್ತೆ. ಪರ್ಸ್ನಲಿ ನಮ್ಮ ಮನೇಲಿ ನನ್ನ ಮಕ್ಕಳಿಗೆ, ನನಗೆ ಎಲ್ಲರಿಗೂ ಕೂಡ ಇದು ಇಷ್ಟವಾದಂಥ ರೆಸಿಪಿ. ಸೊ ನೋಡಿ, ಸಿದ್ಧವಾಗಿದೆ. ಬೆಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಸೂಪರ್ ಆಗಿರುತ್ತೆ. ಸೊ ಹಾಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ಕೊಡೋಣ ಅಂತ ಹೇಳಿ. ಸಾಮಾನ್ಯವಾಗಿ 20 ವರ್ಷ ಆಗ್ತಿದ್ದಾಗೇನೆ ತುಂಬಾ ಜನಕ್ಕೆ ಬಾಲನೆರೆ ಅಂತ ಹೇಳ್ತಾರೆ. ಅಂದ್ರೆ ಬಿಳಿ ಕೂದಲು ಶುರು ಆಗುತ್ತೆ. 20 ವರ್ಷದ ತನಕ ಕಾಯದೇ ಬೇಡ, ಚಿಕ್ಕ ಮಕ್ಕಳಿಗೂ ಕೂಡ ಬಿಳಿ ಕೂದಲು ಶುರುವಾಗಿದೆ. ಸೊ ಬಿಳಿ ಕೂದಲಿಗೆ ಮೇನ್ ಕಾರಣ ಅಂದ್ರೆ ನಮ್ಮ ಲೈಫ್ ಸ್ಟೈಲ್. ನಾವು ತೆಗೆದುಕೊಳ್ತಾ ಇರೋ ಆಹಾರದಿಂದ, ಶ್ಯಾಂಪೂಯಿಂದ, ಪ್ರತಿಯೊಂದರಿಂದನೂ ಕೂಡ ಇದು ನಮಗೆ ಸೈಡ್ ಎಫೆಕ್ಟ್ ಅನ್ನ ಮಾಡ್ತಿದೆ. ಸೊ ಹಾಗಾಗಿ ನೀವೇನಾದರೂ ಗ್ರೇ ಹೇರ್ ಬೇಗ ಬರ್ತಿದೆ ಅಂತ ಅಂದರೆ ಹೆಣ್ಣನ್ನು ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ನಿಮ್ಗೆ ಏನಾದರೂ ಮಾಡ್ಕೊಳ್ಳೋಕ್ಕಷ್ಟು ಟೈಮ್ ಇಲ್ಲ ಮೇಡಮ್ ಅಂತ ಅಂದರೆ ನಾನು ಮಮ್ಮ ಅರ್ತ್ ಅವ್ರದ್ದು ಹೆನ್ನ ಏರ್ ಆಯಿಲನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟು ಕೂಡ ಪ್ಯಾರಾಬೆನ್ ಫ್ರೀ, SLS ಫ್ರೀ, ಕ್ರುಯಲ್ಟಿ ಫ್ರೀ ಹಾಗೂ ಅನಿಮಲ್ ಮೇಲೆ ಯಾವುದೇ ರೀತಿ ಟೆಸ್ಟ್ ಮಾಡಿರೋದಿಲ್ಲ. ಸೊ ಎಲ್ಲ ಏಜ್ ಅವರು ಕೂಡ ಯೂಸ್ ಮಾಡ್ಬೋದು. ಆನಂತರ ಮಮ್ಮ ಅರ್ತ್ ಪ್ರಾಡಕ್ಟಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಇನ್ ಕೇಸ್ ನೀವೇನಾದ್ರು ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂದರೆ ಅನುಪಮ 2022 ಅಂತ ಕೂಪನ್ ಕೋಡನ್ನು ಯೂಸ್ ಮಾಡಿ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ. ಅದು mamaearth.in ಅಲ್ಲಿ ಮಾತ್ರ. ಅದಲ್ಲದೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, purple.com ಅಲ್ಲಿ ಸಿಗುತ್ತೆ. ಯಾವುದೇ ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರು ಕೂಡ ಅವರು ನಿಮ್ಮ ಹೆಸರಲ್ಲಿ ಒಂದು ಗಿಡನ ನೆಡ್ತಾರೆ. ಅದ್ರ ಪಿಕ್ಚರ್ ಮತ್ತೆ ಗ್ಲೋರಿಯನ್ನ ನಿಮಗೆ ಸೆಂಡ್ ಕೂಡ ಮಾಡ್ತಾರೆ. ಮಮ್ಮ ಅರ್ತ್ ಅವರು ಅಫಿಷಿಯಲ್ ಆ್ಯಪ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಆ ಆ್ಯಪ್ ಅಲ್ಲಿ ಹೊಸ ಆಫರ್ಸ್ ಮತ್ತೆ ಡಿಸ್ಕೌಂಟ್ ಏನಾದರೂ ನಡೀತಿತ್ತು ಅಂದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮಮ್ಮ ಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್. ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ, ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಕೂಡ ಮಾಡ್ತಾರೆ.
ಹೇರನ್ನು ಡೊನೇಟ್ ಮಾಡಿದ್ಮೇಲೆ ಕೂದಲು ಚಿಕ್ಕ ಚಿಕ್ಕ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಕೂದಲು ಬೆಳೀತಾ ಇದೆ. ಇಷ್ಟಿತ್ತು ಕೂದಲು, ಈಗ ಆಲ್ರೆಡಿ ಇಷ್ಟುದ ಬೆಳೆದ್ಬಿಟ್ಟಿದೆ ನೋಡಿ. ತುಂಬ ಶಾರ್ಟ್ ಇತ್ತು. ಬಟ್ ಇನ್ನೊಂದು 1 ಇಂಚು ಕೂಡ 1 ಸೆಂಟಿಮೀಟ್ರ್ ಕಡಿಮೆ ಆಗಿದ್ರು ಕೂಡ ತೆಗೆದುಕೊಳ್ತಿರ್ಲಿಲ್ಲ. ಸೊ ಹಾಗಾಗಿ ನಡೆಯುತ್ತೆ. ಸೊ ಇದರಲ್ಲಿ ಎಕ್ಸ್ಟ್ರಾ ಈ ರೀತಿ ಏನು ಬ್ರಿಸಲನ್ನು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದರಿಂದ ಆಯಿಲ್ ನೀಟಾಗಿ ಬರುತ್ತೆ. ಸೊ ದಟ್ ನಾವು ಕೈಗೆ ಹಚ್ಕೊಂಡು ಮಾಡಬೇಕು ಅನ್ನೋ ಗೊಂದಲ ಕೂಡ ಇರೋದಿಲ್ಲ. ಅಟ್ಲೀಸ್ಟು ನೀವು ಸ್ನಾನ ಮಾಡೋ ಮೊದಲು ಹೇರ್ ಆಯಿಲನ್ನು ಅಪ್ಲೈ ಮಾಡಿ, ತುಂಬ ಒಳ್ಳೆಯದು. ಮಿನಿಮಮ್ ಒಂದು 2 ಅವರ್ ಆದರೂ ಬಿಟ್ಟು ಆ ನಂತರ ನೀವು ಮಮ್ಮ ಅರ್ತ್ ಹೆನ್ನ ಶ್ಯಾಂಪೂನ ಯೂಸ್ ಮಾಡಿ ಸ್ನಾನ ಮಾಡಿದ್ರೆ ಆಯಿತು. ಆ ನಂತರ ನೀವು ಕಂಡೀಷ್ನರನ್ನು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಸ್ನೇಹಿತರೆ ಹೆನ್ನ ಮತ್ತು ಡೀಪ್ ರೋಸ್ಟೆಡ್ ಕಾಫಿ ಇರೋದ್ರಿಂದ ನಿಮ್ಮ ಗ್ರೇ ಹೇರ್ಗೆ ಬೆಸ್ಟ್ ಅಂತ ಹೇಳ್ಬೋದು. ನಿಮ್ಮ ಹೇರನ್ನು ಡೀಪ್ ಕ್ಲೆನ್ಸ್ ಮಾಡುತ್ತೆ, ಹಾಗೆ ರೂಟನ್ನು ಸ್ಟ್ರೆಂಥನಿಂಗ್ ಮಾಡುತ್ತೆ. ಪ್ರೀಮೆಚೂರ್ ಗ್ರೇ ಹೇರನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ನಿಮ್ಮ ಸ್ಕ್ಯಾಲ್ಪ್ಗೆ ಮಾಯಿಶ್ಚರನ್ನು ಕೂಡ ಒದಗಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಹೇರ್ ರೀಗ್ರೋತ್ ಆಗ್ತಾ ಇದೆ ನನಗೆ. ಸೊ ಸ್ಟಿರಾಯ್ಡಿಂದ ಸೈಡ್ ಎಫೆಕ್ಟಿಂದ ಏನೆಲ್ಲ ಆಗಿತ್ತು ಅಂತ ನೋಡಿದ್ರಲ್ಲ. ಈಗ ನೋಡಿ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ಬಟ್ ಇನ್ನು ಕೆಲವೊಂದ್ಸತಿ ಅಲರ್ಜಿ ಆಗುತ್ತೆ. ಇನ್ನು 2-3 ಇಯರ್ಸ್ ಈ ರೀತಿ ಡಿಸ್ಅಡ್ವಾಂಟೇಜಸ್ ಅದರಿಂದ ಆಗುವಂಥ ಅನಾನುಕೂಲಗಳು ಇದ್ದೇ ಇರುತ್ತೆ ಸ್ಟಿರಾಯ್ಡಿಂದ. ಬಟ್ ಇಟ್ಸ್ ಓಕೆ. ರೆಗ್ಯುಲರ್ ಬೇಸಿಸಲ್ಲಿ ಒಳ್ಳೆ ಡಯಟ್ ಫುಡ್ ಹಾಗೂ ಒಳ್ಳೆ ಯೋಗ ಮಾಡ್ತಾ ನಾರ್ಮಲ್ ಬರ್ತಾ ಇದ್ದೀನಿ. ಸೊ ಈಗ ಆಯಿತು. ಸೊ ಈಗ ನಾನು ಮಿನಿಮಮ್ ಅಂದರೂ 2 ಅವರ್ ಬಿಡ್ತೀನಿ. 2 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಆಯಿತು ಸ್ನೇಹಿತರೆ. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಬೈ ಕೂಡ ಮಾಡ್ಬೋದು. ಸೊ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ನಿಮ್ಮ ಹೇರ್ ಟೆಕ್ಸ್ಚರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ, ಮತ್ತು ಪ್ರೀಮೆಚೂರ್ ಹೇರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಸೊ ಈಗ ಆಯ್ತಲ್ಲ, ಇದನ್ನು ಪೋನಿ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಡೇ ಸ್ನಾನ ಮಾಡ್ತೀನಿ. ಇಲ್ಲ 2 ಅವರ್ಸ್ ಬಿಟ್ಟು ಕೂಡ ಸ್ನಾನ ಮಾಡ್ಬೋದು. ಸೊ ಹಾಗೆ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿ. ಈಗ ಹುಡುಗರು ಬಂದಿದ್ದಾರೆ. ಸಚಿತ್, ಹೌ ಈಸ್ ಯುವರ್ ಡೇ ಮಾ? ಚೆನ್ನಾಗಿತ್ತಾ? ಹಾಂ, ಏನು ಮಾಡಿಲ್ಲ? ಹೊಸದಲ್ಲಮ್ಮ, ಹಳೇದೆ. ನೀನೇನು ಡ್ರಾ ಮಾಡಿದೆ ಬಂಗಾರ? ಏನ ಪಾರ್ಟಿ? ಓಕೆ. ಶೂಸ್ ಎಲ್ಲ ನೀಟಾಗಿ ಎತ್ತಿಡು, ಇದೆಲ್ಲ ಎತ್ತಿಡು. ಬೈಲಿ. ಹಾಂ, ಯಾಕೆ ಸ್ಕೂಲ್ ಇಲ್ಲ? ಇಷ್ಟೋ ತನಕ ನಮ್ಮ ಮನೆ ಎಷ್ಟು ನೀಟಾಗಿರುತ್ತೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ಗಬ್ಬೆದೋಗುತ್ತೆ ಅಲ್ವಾ ಚಿನ್ನ? ಟೆಸ್ಟಿಂಗ್ ಮಾಡಿದೆ ಹೇಳು. ಚೆನ್ನಾಗಿ ಮಾಡಲಿಲ್ವಾ? ಓಕೆ. ಹುಡುಗರು ಬಂದಿದ್ದಾರೆ. ಇಬ್ರಿಗೂ ಮುಖ ಕೈಕಾಲು ತೊಳ್ಕೊಳಕ್ಕೆ ಹೇಳಿದ್ದೀನಿ. ಸೊ ಬಂದ ತಕ್ಷಣ ಮುಖ ಕೈಕಾಲು ತೊಳಿರಿ ಅಂತ ಎಷ್ಟು ಹೇಳಿದ್ರು ಸಚಿತ್ ಮಾತ್ರ ಹೇಳಿದ್ ಕೇಳಲ್ಲ. ದೀಕ್ಷಿತ ತೊಳ್ಕೊಂಡು ಬರ್ತಾಳೆ, ಅವಳು ಫುಲ್ ನೀಟ್ ಹೈಜಿನಿಕ್ಕು. ನಮ್ಮ ಮಗ ಅವ್ರು ಮಾತ್ರ ಗಲೀಜು ಅಲ್ವಾ ಚಿನ್ನ? ಏನು ಹ್ಞೂ ಬಾಯ್ಲಿ. ನೋಡು ಎಲ್ಲರಿಗೂ ತೋರಿಸ್ಲಾ ನೀನು ಎಲ್ಲೆಲ್ಲಿ ಬಿಸಾಕ್ತೀಯ ಒಂದೊಂದು ಅಂತ. ಈಗ ಕಾರ್ನ್ ಮಾಡಿದ್ದೀನಲ್ಲ, ಹುಡುಗರು ಕೊಟ್ಬಿಡ್ತೀನಿ. ಹೇಗೂ ಕಾರ್ನವನು ಮಾರ್ಕೊಂಡು ಬರ್ತಿದ್ದಾನಲ್ಲಿ. ಗಂಟೆ ಕೇಳಿಸ್ತಿದ್ಯಾ ಶಬ್ದ? ಸಚಿ, ಅವನನ್ನು ಸಾರಿ ಕೇಳ್ದ? ಸಿಗ್ಲಿಲ್ಲ. ಹಂಗೆಲ್ಲ ಯಾರಿಗೂ ಬೈಬಾರ್ದು ಮಗನೇ, ದೊಡ್ಡವ್ರಿಗೆ. ಅಲ್ಲಿ ಅಗಿತಾ ಇದ್ದಾರೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೆಸಿಪಿ ಅಂತೂ. ಟ್ರಸ್ಟ್ ಮೀ, ಒಮ್ಮೆ ಮಾಡಿಕೊಂಡ್ರೆ ಪದೇ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿನ್ನಬೇಕು, ಆ ರೀತಿ ಇರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದನ್ನೆಲ್ಲ ಕರೆಕ್ಟಾಗಿ ತೆಗೆದುಕೊಳ್ಳೋದ್ರಿಂದ ಬ್ಯಾಲೆನ್ಸ್ ಡಯಟು ಕರೆಕ್ಟಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲವೂ ಕೂಡ ನಮಗೆ ದೇಹಕ್ಕೆ ಒದಗುತ್ತಾ ಹೋಗುತ್ತೆ. ಆವಾಗ ನಮಗೆ ಆದಷ್ಟು ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ. ಸೊ ಈಗ ಸರ್ವ್ ಮಾಡಿ ಆಗಿದೆ, ತಿಂದು ನೋಡ್ತಾ ಇದ್ದೀನಿ. ಬನ್ನಿ ನನ್ನ ಮಗನಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡ್ತಾ ಇದ್ದೆ, ಇರುವೆ ಅಲ್ಲೊಂದು ಓಡೋಗಿ ಹಿಂಗೆಲ್ಲ ಸುತ್ಕೊಂಡು ಬರ್ತಿತ್ತು. ನಾನು ಅದೇ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ, ರೀ ಇಲ್ಲಿ ಇರುವೆ ಬಂದಿತ್ತು ರೀ ನಾನು ವಿಡಿಯೋ ಮಾಡಬೇಕಾದ್ರೆ ಅಂತ. ದೊಡ್ಡ ವಿಷಯ ಇದು ಬಿಡು ಅಂತಿದ್ರು. ಈಗ ಬಾಯಿಲಿ ತಿನ್ಬಿಟ್ಟು ಹೇಳಿ ಹೆಂಗೈತೆ. ಒಂದೊಂದೇ ತಿನ್ಬೇಡ, ತಿನ್ನು. ಚೆನ್ನಾಯ್ತಾ ಮಗಳೇ? ನನಗೆ ನೀನಂತ ತಿಂತ ಅಂದ್ರೆ ಖಾಲಿ ಆಗ್ಬಿಡ್ತು. ಚೆನ್ನಾಗಿಲ್ಲ ಅಲ್ವಾ? ಇದು ಚೆನ್ನಾಗಿಲ್ಲ ಕೊಡಪ್ಪ.
ಚೆನ್ನಾಗೈತಾ? ಚೆನ್ನಾಗಿಲ್ಲ ಮಾತ್ರ ದಿವ್ಸಕ್ಕೆ ಅಂತ ನೋಡಿ ಏನು ಬುದ್ಧಿವಂತ. ಅವೆಲ್ಲ ಈಗ ನಾವು ಒಂದೊಂದೇ ತಿಂತಿಯಲ್ಲೋ ಕಾರಣ. ಈ ರೆಸಿಪಿ ಅಂತೂ ಹಂಗಿದೆ, ಚೆನ್ನಾಗಿದೆ. ಆದರೆ ಸ್ವಲ್ಪ ಇನ್ನೂ ಖಾರ ಇರ್ಬೇಕಿತ್ತ ಅಷ್ಟೇ. ಈ ರೆಸಿಪಿ ಸೂಪರ್ ಆಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಡಯಟ್ ಮಾಡೋರು ಅಂದರೆ ಈ ರೆಸಿಪಿಯನ್ನು ತಿನ್ಬೋದು. ಇದೆಲ್ಲ ತಿಂದರೆ ನಿಜವಾಗ್ಲೂ ಕೊಬ್ಬೆಲ್ಲ ಬರೋದಿಲ್ಲ ಆಯಿತಾ. ಇದೆಲ್ಲ ಹೆಲ್ತಿ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ರೆಸಿಪಿ ಮಾಡಿಕೊಟ್ಟಿದ್ದಾಯಿತು. ಒಂದೆರಡು ರೀಲ್ಸ್ ಮಾಡೋದಿದೆ, ರೀಲ್ಸ್ ಮುಗಿಸ್ಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ. ರಾತ್ರಿಗೆ ಕಡಲೆ ಸಾರಿದೆ. ಸೊ ಈ ಕಡಲೆ ಸಾರು ಜೊತೆಗೆ ಮುದ್ದೆ ಏನಾದರೂ ಮಾಡ್ಕೊಳ್ತೀನಿ ಅಥವಾ ಚಪಾತಿ ಮುದ್ದೆ ಏನಾದರೂ ಮಾಡ್ಕೊಳ್ತೀನಿ. ಮಾಡಿ ಮುಗಿಸಿ ಸಿಗ್ತೀನಿ. ಸೊ ಬಾಯ್. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ, ನಾನು ಪ್ರೆಗ್ನೆಂಟು. ಸೊ ಹಾಗಾಗಿ ಏನಾದರೂ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಅಂದ್ಕೊಂಡೆ ಬಾದಾಮ್ ಪೌಡ್ರ್ ಮಾಡಿ ಕಳ್ಸೋಣ ಅಂತ. ಸೊ ಈಗ ಅನು ಕೂಡ ನನ್ನ ಪ್ರೆಗ್ನೆನ್ಸಿನಲ್ಲಿ ನನ್ನ ಡಯಟನ್ನು ಫಾಲೋ ಮಾಡಿಸಿದ್ದಾಳೆ. ತುಂಬ ಖುಷಿ ಆಯಿತು. ಅವಳು ಹೇಳ್ತಿದ್ಲು, ಅನುಕ ಒಂದೊಂದ್ಸತಿ ಬಾಯಲ್ಲಿ ಹೇಳ್ಬಿಡಿ ಏನೂ ಆಗಲ್ಲ ಅಂತ, ಈ ಸತಿ ಏನೂ ಆಗಲ್ಲ ಅಂತ. ನಾನಂದು ಏನೂ ಆಗಲ್ಲ, ಆರಾಮ್ಸೆ ನೀನು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಹಣ್ಣು ಹಂಪಲು ಜಾಸ್ತಿ ತಗೋ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ಅನು ಕೂಡ ಬ್ಯಾಲೆನ್ಸ್ ಡಯಟನ್ನು ಫಾಲೋ ಮಾಡಿಸಿದ್ದಾಳೆ. ಯಾಕಂದರೆ ಮಗು ಹೊಟ್ಟೆಲಿ ಬೆಳೀತಾ ಇರೋದ್ರಿಂದ ಬ್ಯಾಲೆನ್ಸ್ ಡಯಟ್ ತುಂಬಾ ಇಂಪಾರ್ಟೆಂಟು. ಮಗುಗೂ ಕೂಡ ಶಕ್ತಿ ಬೇಕಲ್ವಾ. ಸೊ ಹಾಗಾಗಿ ಸೊ ಈ ವಾಚ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಇದು ಬಂದು ಲೋಕ್ಸ್ ಬ್ರ್ಯಾಂಡು, ಇದು ಬಂದು ಸೂರತ್ ಅವ್ರದ್ದು ಬ್ರ್ಯಾಂಡು. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಪ್ರಿಟಿಯಾಗಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾದಂತಹ ಬ್ರ್ಯಾಂಡು. ಈಗ ನೀವು ನೋಡ್ಬೋದು ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಎಷ್ಟೋ ಸಣ್ಣ ಆಗ್ಬಿಟ್ಟಿದ್ದೀನಲ್ಲ. ನನ್ನನ್ನು ನೋಡಿಕೊಂಡ್ರೆ ನನಗೆ ಖುಷಿ ಆಗುತ್ತೆ. ಬನ್ನಿ ಇವಾಗ ಅನುಗೆ ಬಾದಾಮ್ ಪೌಡ್ರ್ ಮಾಡಿ ಕಳಿಸ್ಬೇಕು. ಸೊ ಬಾದಾಮ್ ಪೌಡ್ರ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಇಲ್ಲಿ ನೀವು ಗಮನಿಸೋದಾದರೆ ಇಲ್ಲಿ ಸುಮಾರು ಒಂದು 8ರಷ್ಟು ಏಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಗೋಡಂಬಿ, 1/4 ಕಪ್ನಷ್ಟು ಪಿಸ್ತಾ ಯೂಶಲಿ ಇನ್ನೂ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಆನಂತರ ಇಲ್ಲಿ ಬಾದಾಮಿ 1 ಕಪ್ನಷ್ಟು, ಹಾಲಿನ ಪುಡಿ 1 ಕಪ್ನಷ್ಟು, ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ. ಅರಿಶಿಣ 1/2 ಟೀ ಸ್ಪೂನಷ್ಟು, ಕೇಸರಿ ದಳ. ಸೊ ಇದು ಪ್ಯೂರ್ ಕೇಸರಿ ದಳ. ಇದನ್ನು ಒಂದು 2 ಚಿಟಿಕೆ ಅಷ್ಟು ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ಯಾವ ರೀತಿ ಮಾಡೋದು ನೋಡೋಣ. ಸೊ ಈಗ ಮೊದಲು ನಾನು ಏನು ಮಾಡ್ತೀನಿ ಅಂದರೆ 1 by 1 ಡ್ರೈ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ತೀನಿ. ಮೊದಲು ಇಲ್ಲಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಈ ಏಲಕ್ಕಿ, ಬಾದಾಮಿ ಇದಿಷ್ಟು ಒಟ್ಟಿಗೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಫ್ಲೇಮ್ ಕಡಿಮೆನೇ ಇರಲಿ, ಕಡಿಮೆ ಫ್ಲೇಮಲ್ಲಿ ಮಾಡಿದ್ರೇ ಒಳ್ಳೆಯದು. ಎಸ್ಪೆಷಲಿ ಬಸರಿ ಬಾಣಂತಿಯರಲ್ಲಿ ಈ ರೀತಿ ಬಾದಾಮಿ ಹಾಲನ್ನು ಕೊಡೋದ್ರಿಂದ ಎದೆ ಹಾಲು ಕೂಡ ಹೆಚ್ಚಾಗುತ್ತೆ. ಕೆಲವರೆಲ್ಲ ಹೇಳ್ತಾರೆ ಬಸರಿ ಹಿಟ್ಟಿನಲ್ಲಿ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ. ಸ್ನೇಹಿತರೆ ಅದೆಲ್ಲ ಶುದ್ಧ ಸುಳ್ಳು. ಕೆಲವೊಂದು ಐಟಮ್ ತಿನ್ನಬಾರ್ದು ನಿಜ, ಬಟ್ ಎಲ್ಲ ಐಟಮ್ ಅಲ್ಲ. ಸೊ ಈಗ ಇದಕ್ಕೆ ಒಂದು 40% ಅಷ್ಟು ಗೋಡಂಬಿ ಬಾದಾಮಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ರೀತಿ ಫ್ರೈ ಮಾಡಿದ್ರೆ ಈ ಪೌಡ್ರ್ ಏನಿದೆ ಅದು ತುಂಬ ದಿನಗಳ ಕಾಲ ಇರುತ್ತೆ. ಈಗ ನೋಡಿ ಸುಮಾರು ಈ 4 ಇಂಗ್ರೀಡಿಯೆಂಟನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸ್ಟವನ್ನು ಆಫ್ ಮಾಡಿಬಿಡ್ತೀನಿ. ಈಗ ಇದನ್ನು ಕೆಳಗಿಳಿಸ್ಕೊಳ್ಳೋಣ. ನಿಮಗೆ ಕಾಣಿಸ್ತಿದೆಯಾ ರೋಸ್ಟ್ ಆಗಿದೆ. ಸಾಕು, ಇಷ್ಟಾದರೆ ಸಾಕು ಆಯಿತಾ. ತಣ್ಣಗಾಗಲಿ ಇದು. ಸೊ ಈಗ ನಾನೇನು ಮಾಡ್ತೀನಿ, ಇಲ್ಲಿ 2 ಕಪ್ನಷ್ಟು ಸೇಮ್ ಕಪ್ ಮೆಜರ್ಮೆಂಟಲ್ಲಿ 2 ಕಪ್ನಷ್ಟು ಸಕ್ಕರೆ, ಆನಂತರ ಇನ್ನೂ 2 ಕಪ್ನಷ್ಟು ಹಾಲಿನ ಪುಡಿ ಹಾಕೋಬೋದು. ಇಲ್ಲಪ್ಪ ನಂಗೆ 1 ಕಪ್ ಸಾಕು ಅಂದರೆ 1 ಕಪ್ ಸಾಕು. ಅದ್ರ ಬದಲು ನೀವು ಮತ್ತೆ ಇನ್ನೊಂದು ಅಥವಾ 1.5 ಕಪ್ನಷ್ಟು ಸಕ್ಕರೆಯನ್ನು ಹಾಕೋಬೋದು. ನೋಡಿ ಸಕ್ಕರೆ ಪ್ರಮಾಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆನಂತರ ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸುಮಾರು ಇಷ್ಟು ಕೇಸರಿ ದಳನ ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿದ್ರೆ ಬೆಚ್ಚಾನು ಸ್ನೇಹಿತರೆ. ಸೊ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಸೊ ಈಗ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಆಲ್ರೆಡಿ ಇದರಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ ಮತ್ತು ಪ್ರಿಸರ್ವೇಟಿವ್ ಹಾಕಿಲ್ಲ. ಮೇನ್ ಏನಪ್ಪ ಅಂದರೆ ಕೇಸರಿ ದಳ ಹಾಕಿದ್ದೀವಿ. ಅರಿಶಿನ ನಿಮಗೆಲ್ಲ ಗೊತ್ತಿರ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇದೆ. ಸೊ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈಗ ಇದಾಗಿದೆ ಅಲ್ವಾ, ಈಗ ಇದಕ್ಕೆ ತಣ್ಣಗಾಗಿರುವಂತಹ ಬಾದಾಮಿ ಮತ್ತು ಗೋಡಂಬಿ, ಪಿಸ್ತಾ ಮತ್ತು ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಳ್ತೀನಿ.
ನೆನಪಲ್ಲಿರಲಿ, ಬಿಸಿ ಇದೆ ಅಂದರೆ ಎಣ್ಣೆ ಬಿಟ್ಬಿಡುತ್ತೆ. ಸೊ ತಣ್ಣಗಾದ್ಮೇಲೆ ನೀವು ಹಾಕ್ಕೋಬೇಕಾಗತ್ತೆ. ಇನ್ ಕೇಸ್ ಆದರೂ ಮೇಡಮ್ ತುಂಬ ಒಂಥರ ಮುದ್ದೆ ಥರ ಆಗ್ತಿದೆ ಅಂತ ಅಂದರೆ, ಪೌಡ್ರ್ ಆಗ್ತಿಲ್ಲ ಅಂದರೆ ಮತ್ತೆ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕೋಬೋದು, ಏನು ತೊಂದರೆ ಇಲ್ಲ. ಈಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಸೊ ಈಗಾಗಿದೆ, ನೋಡ್ತಿದ್ದೀರಾ, ಪರ್ಫೆಕ್ಟಾಗಿ ಆಗಿದೆ ನೋಡಿ. ಈ ರೀತಿ ತುಂಬ ನೈಸ್ಗಿದ್ರೂ ಒಳ್ಳೆಯದು. ಸೊ ಈಗ ಸಿದ್ಧವಾಗಿದೆ. ಇದನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕು ಅನುಗೆ. ಇದನ್ನು ಪ್ಯಾಕ್ ಮಾಡಿಬಿಡ್ತೀನಿ. ಈಗ ಹಾಗೆ ಜಾರಲ್ಲೇ ಇಟ್ಟಿದ್ದೀನಿ, ಕಂಪ್ಲೀಟಾಗಿ ತಣ್ಣಗಾಗಲಿ ಅಂತ ಹೇಳಿ. ಸೊ ನಂತರ ಪ್ಯಾಕ್ ಮಾಡಿ ಕಳಿಸ್ಬೇಕು. ನಾಳೆ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಇಲ್ಲ ನನಗೆ. ಸೊ ಈಗ ಆಗಿದೆ, ಅರೌಂಡ್ 5 o'clock ಆಗಿಬಿಟ್ಟಿದೆ. 5 o'clock ಈಗ ಹೆಂಗೆ ಕೊರಿಯರ್ ಮಾಡೋದು ಹೇಳಿ. ಶಿಂಚಾನ್ ಸಚ್ಚಿದ್ಕೆ ನಾಳೆ ರಜಾ ಅಂತ ಯಾವ ಅವತಾರದಲ್ಲಿ ಕೂತಿದ್ದಾನೆ ನೋಡಿ. ಎಸ್, ಈಗ ರಾತ್ರಿ ಊಟಕ್ಕೆ ನಾನು ಹೇಳ್ದಂಗೆ, ಈ ರಾತ್ರಿ ಊಟಕ್ಕೆ ಕರಳೆ ಸಾರಿದೆ, ಮುದ್ದೆ ಏನಾದರೂ ಮಾಡಿಬಿಡ್ತೀನಿ ಅಷ್ಟೇ. ಸೊ ಯೂಶ್ವಲಿ ನಾವು ಮಾಸ್ಕ್ಗಳನ್ನೆಲ್ಲ ಆ ರೀತಿ ಇಟ್ಬಿಟ್ಟಿರ್ತೀವಿ ಆಯಿತಾ. ಒಬ್ಬೊಬ್ಬರು ತೊಗೊಂಡೋಗಿ ಯೂಸ್ ಮಾಡಿದ ನಂತರ ತೊಗೊಂಬಂದು ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ. ಸೊ ದೊಡ್ಡ ಅವಾಗ ಈಸಿ ಆಗುತ್ತೆ. ಸೊ ಇಲ್ಲಿ ಇಟ್ಬಿಟ್ರೆ ಕೈಗೆ ಸಿಗೋಂಗೆ, ಎಲ್ಲರೂ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಎತ್ಕೊಂಡು ಹೋಗ್ತಾರೆ, ತಂದ ತಕ್ಷಣ ಬಚ್ಚಲು ಮನೇಲಿ ಹಾಕ್ತಾರೆ. ಈ ರೀತಿ ಅಂದ್ಕೊಂಡಿದ್ದೀವಿ. ಎಸ್, ಸಿಗ್ತೀನಿ ಬನ್ನಿ.